ಫಸ್ಟ್ ಇಯರ್ ಯು ಜಿಗೆ ಜಾಯ್ನ್ ಆಗಿರೋ ಸ್ಟೂಡೆಂಟ್ಸು ಹೇಗೆ UUCMS ರಿಜಿಸ್ಟ್ರೇಷನ್ ಮೊಬೈಲಲ್ಲಿ ಮಾಡ್ಕೊಳ್ಳೋದು ಹೇಳಿ ತೋರಿಸ್ತೇನೆ ನೋಡಿ. ನೀವು ಈ ಥರ ಕ್ರೋಮಲ್ಲಿ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೀವು ಟೈಪ್ ಮಾಡಬೇಕು UUCMS ಲಾಗಿನ್ ಅಂತ ಹೇಳಿ ಟೈಪ್ ಮಾಡಿದರೆ ಆ್ಯಂಡ್ ಸರ್ಚ್ ಮಾಡಿದರೆ ನಿಮಗೆ ಈ ಥರದ್ದು ನಿಮಗೊಂದು ವೆಬ್ ಪೇಜ್ ಹೈಲೈಟೆಡ್ ಕಾಣಿಸ್ತಾ ಇದೆಯಲ್ವಾ. UUCMS ಸಮಗ್ರ ವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ. ಇಲ್ಲಿ ನೋಡಿ, ಇಲ್ಲಿ ಅಕಸ್ಮಾತ್ ಅದು ಓಪನ್ ಆಗದೇ ಇದ್ರೂ ಈ ವೆಬ್ಸೈಟ್ ಇಲ್ಲಿ ಕಳಿಸಿದ್ದಾರೆ ನೋಡಿ, UUCMS.karnataka.gov.in ಇದನ್ನು ಹಾಕಿಬಿಟ್ಟು ನೀವು ಸರ್ಚ್ ಮಾಡಿದ್ರೆ, ವೆಬ್ ಬ್ರೌಸರಲ್ಲಿ ಸರ್ಚ್ ಮಾಡಿದ್ರೆ ಈ ಲಾಗಿನ್ ಓಪನ್ ಆಗುತ್ತೆ. ಜಸ್ಟ್ ಕ್ಲಿಕ್ ಆನ್ ದ್ಯಾಟ್. ಓಕೆ, ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ಮೋರೋವರ್, ನೀವು ಮೊಬೈಲಲ್ಲಿ ಅಕಸ್ಮಾತ್ ಇದನ್ನು ವರ್ಕ್ ಮಾಡ್ತಿದ್ದೀರಾ ಅಂದರೆ ಇಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆಯಾ ರೈಟ್ ಸೈಡ್ ಕಾರ್ನರಲ್ಲಿ ಮೇಲ್ಗಡೆ, ಅದರಲ್ಲಿ ಕ್ಲಿಕ್ ಮಾಡಿ ಯು ಶುಡ್ ಕ್ಲಿಕ್ ಆ್ಯಸ್ ಎ ಡೆಸ್ಕ್ಟಾಪ್ ಸೈಟ್. ಇಲ್ಲ ಅಂದರೆ ಅದು ನಿಮಗೆ ಕ್ಲಮ್ಸಿ ಆಗಿ ಬರುತ್ತೆ, ನಿಮಗೆ ಬಿಡಲ್ಲ ವರ್ಕ್ ಮಾಡೋಕ್ಕೆ. ಸೊ ವಾಟ್ ಯು ಹ್ಯಾವ್ ಟು ಡೂ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯು ಶುಡ್ ಸೆಲೆಕ್ಟ್ ಇಟ್ ಆಸ್ ಡೆಸ್ಕ್ಟಾಪ್ ಸೈಟ್. ಓಕೆ, ದೆನ್ ಈ ಥರ ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡಿ, ಓಕೆ, ಇಲ್ಲಿ ನಿಮಗೆ ಸ್ಟೂಡೆಂಟ್ ಅನ್ನೋಂಥದ್ದು ಸೆಲೆಕ್ಟ್ ಆಗಿದೆಯಲ್ಲ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿದರೆ ನಿಮಗೆ ಇಲ್ಲಿ ಕೆಳಗಡೆ ಲಾಗಿನ್ ಅನ್ನೋ ಅಂಥದ್ದೊಂದು ಬ್ಲೂ ಕಲರ್ ಹೈಲೈಟ್ ಆಗಿರೋ ಅದ್ರ ಕೆಳಗಡೆ ಚಿಕ್ಕದಾಗಿ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಾ ಇದೆಯಲ್ವಾ. ಕ್ಲಿಕ್ ಆನ್ ದ್ಯಾಟ್. ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂದರೆ ಇನ್ನೂ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದ್ರೂ, ಅಥವಾ ನಿಮಗೆ ಲಾಗಿನ್ ಆಗಿದೆ ಎಲ್ಲೋ ಮರ್ತು ಹೋಗಿದ್ದೀರಾ ಲಾಗಿನ್ ID, ಆವಾಗಲೂ ಯು ಕ್ಯಾನ್ ಯೂಸ್ ದಿಸ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಬಂದಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಫಸ್ಟ್ ಕಾಲಮನ್ನು ಇಂಡಿಯನ್. ಓಕೆ, ದ ಸೆಕೆಂಡ್ ಒನ್ ಇಸ್ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಪರ್ ಆಧಾರ್. ಆಮೇಲೆ ಮೊಬೈಲ್ ನಂಬರ್, ಯಾವ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ನಿಮ್ಮದು ಲಿಂಕ್ ಆಗಿದೆಯೋ ಸ್ಟೂಡೆಂಟಿದು ಅದನ್ನೇ ಹಾಕಬೇಕಾಗತ್ತೆ. ಮೇಲ್ ID, ಅಕಸ್ಮಾತ್ ಸ್ಟೂಡೆಂಟ್ ಹತ್ರ ಮೇಲ್ ID ಇಲ್ಲದೇ ಇದ್ದರೆ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂದರೆ ಈ ಮೇಲ್ IDಗೆ ನಿಮಗೆ ಯೂನಿವರ್ಸಿಟಿನವ್ರು ಏನೇ ಪ್ರಾಬ್ಲಮ್ ಇದ್ದರೂ ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತು UUCMS ಬ್ಯಾಕ್ ಎಂಡ್ ಟೀಮ್ನವ್ರು ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಇದೇ ಮೇಲ್ IDಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇಫ್ ಯು ಡೋಂಟ್ ಹ್ಯಾವ್ ಮೇಲ್ ID, ಪ್ಲೀಸ್ ಕ್ರಿಯೇಟ್ ಇಟ್ ಆ್ಯಂಡ್ ಯು ಕ್ಯಾನ್ ಗಿವ್ ದ ಸೇಮ್ ಮೇಲ್ ID ಹಿಯರ್. ಅದಾದಮೇಲೆ ಇಲ್ಲಿ ವ್ಯಾಲಿಡೇಟ್ ಅಂತ ಕಾಣಿಸ್ತಾ ಇದೆಯಾ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಗೋ ಟು KYC ಫಾರ್ಮ್. ಅಲ್ಲಿ ನಿಮ್ಮ ಆಧಾರ್ ಕಾರ್ಡು ಕೊಟ್ಟು ನೀವು ಕನ್ಸೆಂಟನ್ನು ಕ್ಲಿಕ್ ಮಾಡಿದ ಮೇಲೆ ಯು ವಿಲ್ ಗೆಟ್ OTP ಕೊಟ್ಟರೆ ನಿಮಗೆ ಎರರ್ ಅಂತ ಹೇಳಿ ಕೊಡುತ್ತೆ. ಓಕೆ, ಎರರ್ ಬಂದರೂ ಪರವಾಗಿಲ್ಲ, ಕಂಟಿನ್ಯೂ ಅಂತ ಹೇಳಿ ಕಂಟಿನ್ಯೂ ಅಂತ ಹೇಳಿದ್ಮೇಲೆ ಯು ವಿಲ್ ಕಮ್ ಟು ದ ಸೇಮ್ ದಿಸ್ ಪೇಜ್ ಓನ್ಲಿ. ಇಲ್ಲಿ ಯಾವ ಪೇಜ್ ಕಾಣಿಸ್ತಾ ಇದೆ ಆ ಪೇಜ್ಗೆ ಬರ್ತೀರಾ. ಪುನಃ ಬಂದಮೇಲೆ ನೀವು ಇಲ್ಲಿ ಪಾಸ್ವರ್ಡನ್ನು ಹಾಕಬೇಕು. ಇದು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಆಫ್ಟರ್ ಇಟ್ ಗೆಟ್ಸ್ KYC ಫ್ರಮ್ ಆಧಾರ್ ಕಾರ್ಡ್ ಒಟ್ಟಿಗೆ ಲಿಂಕ್ ಆದಮೇಲೆ ನಿಮಗೆಲ್ಲ ಡೀಟೇಲ್ಸ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಪಾಸ್ವರ್ಡನ್ನು ನೀವು ಕೊಡಬೇಕಾಗತ್ತೆ. ಓಕೆ, ಕೊಟ್ಟು ಕನ್ಫರ್ಮ್ ಪಾಸ್ವರ್ಡ್ ಅಂದರೆ ಸೇಮ್ ಪಾಸ್ವರ್ಡ್ ಇಲ್ಲಿ ಏನು ಕೊಟ್ಟಿರ್ತೀರಾ ಅದನ್ನೇ ಇಲ್ಲಿ ಕೊಡಬೇಕು. ಪಾಸ್ವರ್ಡ್ ಹೇಗಿರಬೇಕು ಅನ್ನೋಂಥದ್ದು ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟ್ರು, ಕ್ಯಾಪಿಟಲ್ ಲೆಟ್ರು, ನಂಬರು, ಡಿಜಿಟ್ಟು, ಸ್ಮಾಲ್ ಲೆಟ್ರು ಎಲ್ಲ ಇರಬೇಕು. ಹೇಗೆ ಕೊಡಬೇಕು ಅಂತ ರೂಲ್ಸು ಹಾಕಿದ್ದಾರೆ, ಅದನ್ನು ಒಂದು ಸಲ ಓದ್ಕೊಂಡು ಹಾಕಿ. ಆಮೇಲೆ ಎಂಟರ್ OTP. ಓಕೆ, ಇಲ್ಲಿ OTP ಹಾಕಿದ ಮೇಲೆ ನಿಮಗೆ ಫಸ್ಟ್ ನಿಮಗೆ ಜನರೇಟ್ OTP ಅನ್ನಬೇಕು. ಜನರೇಟ್ OTP ಅಂದರೆ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅದಕ್ಕೇ ಇನ್ನೊಂದು ಪುನಃ OTP ಬರುತ್ತೆ. ಆ OTPನ ಇಲ್ಲಿ ಹಾಕಿಬಿಟ್ಟು ವೆರಿಫೈ ಅಂಥೇಳಿ ಹೇಳಬೇಕು. ಓಕೆ, the next procedure I have given in the next video. Okay, please follow that.